ನಮ್ ಜೊತೆಗೆ ಬಿಪಿ ಹರೀಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನೀವು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಕ್ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಬಂದಿದ್ರಿ. ನಿಮ್ಮ ವಿರುದ್ಧನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಡ್ರೈವರ್ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ ಅಂದ ತಕ್ಷಣ ನಾನು ಇಳಿದೆ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅಂತಾಗ ನಾನು ಇಳಿದೆ. ಸಂಪೂರ್ಣವಾಗಿ ನನಗೆ ಮಾಹಿತಿ ಇರಲಿಲ್ಲ. ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾ ರೀತಿಯ ವರ್ತನೆಯನ್ನ ಮಾಡಿದ್ರು. ಸರ್, ಎಲ್ಲೆಲ್ಲಿ ಮೊಟ್ಟೆ ಹೊಡೆದಿರ ಅನ್ನೋ ತೋರಿಸಬಹುದಾ ಸರ್? ಮೊಟ್ಟೆ ತಲೆಗೆ ಇಲ್ಲ ಹಿಂದ್ಗಡೆ ಹೊಡೆದ್ರು, ನನಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತ ಹೇಳಿ. ಬಟ್ ಹೊಡೆದಿದ್ದಾರೆ. ನೀವು ಇಲ್ಲಿ ಮುತ್ತಿಗೆ ಹಾಕಕ್ಕೆ ಬಂದಿದ್ರ ಸರ್? ಹೆಂಗೆ ಹೋರಾಟದ ಹಿನ್ನೆಲೆಯಲ್ಲಿ? ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಡ್ರೈವರ್ ಲೊಕೇಶನ್ ಅಲ್ಲಿ ಇಲ್ಲಿ ಇಳಿರಿ, ಈಗ ಲೆಫ್ಟ್ ಇಲ್ಲ ರೈಟ್ ಹೋಗ್ಬೇಕು, ನಾನು ಇಲ್ಲಿ ಇಳಿಸ್ತೀನಿ ಅಂತೇಳಿ ಇಳಿದು ನಾನು ಹಿಂಗ್ ನೋಡ್ತಾ ಬರ್ತಾ ಇದ್ದೆ ನಮ್ಮವ್ರು ಯಾರಾದ್ರೂ ಇದಾರೆ ಅಂತ. ಆದ್ರೆ ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಹತ್ರನೇ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ಲಿಲ್ಲ. ಈಗ ಕಾಂಗ್ರೆಸ್ ಕಾರ್ಯಕರ್ತರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ ಏನು ನೋಡಿ, ಕಾರ್ಯಕರ್ತರ ಆಕ್ರೋಶದ ಕಾಂಗ್ರೆಸ್ ಕಾರ್ಯಕರ್ತರು ನೂರಾರು ಜನ ಶಾಸಕರಿದ್ರೆ ಗಲಾಟೆ ಮಾಡಿ, ಹಾಗಾಗಿ ಇದನ್ನ ಗುಂಡಾ ರೀತಿ ವರ್ತನೆಯನ್ನ ಖಂಡಿಸ್ತೇನೆ. ಇಲ್ಲಿ ಗೂಂಡಾಗಿರಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಅದನ್ನ ನಾನು ಖಂಡಿಸ್ತೀನಿ ಅನ್ನುವಂತ ಮಾತನ್ನ ಶಾಸಕ ಬಿಪಿ ಹರೀಶ್ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ನೀಟ್ ವಿರುದ್ಧ ಏನು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ಒಂದ್ ರೀತಿ ರಾಜಕೀಯ ಹೈಡ್ರಾಮಾ ಇಲ್ಲಿ ಕ್ರಿಯೇಟ್ ಆಗ್ತಾ ಇರೋದು.